ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಮೊದಲ ದಿನವೇ ಅಬ್ಬರದ ಕಲೆಕ್ಷನ್ ಮಾಡಿತು ಮಾರ್ಕ್ ಹಾಗೂ 45 ಸಿನಿಮಾ. ಕ್ರಿಸ್ಮಸ್ ಪ್ರಯುಕ್ತ ರಿಲೀಸ್ ಆದ 45 ಹಾಗೆ ಮಾರ್ಕ್ ಸಿನಿಮಾಗಳು ಮೊದಲ ದಿನವೇ ಅಬ್ಬರದ ಕಲೆಕ್ಷನ್ ಮಾಡಿದೆ. ಎರಡು ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಅಬ್ಬರಿಸಿದೆ. ಇಂದು ವಾರದ ದಿನ ಆಗಿರೋದ್ರಿಂದಾಗಿ ಯಾವುದೇ ರಜೆ ಇಲ್ಲದೆ ಇರೋದ್ರಿಂದಾಗಿ ಕಲೆಕ್ಷನ್ ಕೊಂಚ ತಗ್ಗಬಹುದು. ಆದರೆ ಶನಿವಾರ, ಭಾನುವಾರ ಮತ್ತು ಹೊಸ ವರ್ಷದಂದು ಈ ಚಿತ್ರ ಅಬ್ಬರದ ಕಲೆಕ್ಷನ್ ಮಾಡುವಂಥದ್ದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಈ ಚಿತ್ರದ ಒಟ್ಟಾರೆ ಗಳಿಕೆ ಎಷ್ಟಾಗಬಹುದು ಅನ್ನುವಂತ ಕುತೂಹಲ ಕೂಡ ಮೂಡಿರುವಂಥದ್ದು. ಮಾರ್ಕ್ ಚಿತ್ರದ ಮೊದಲ ದಿನದ ಗಳಿಕೆ. ಮ್ಯಾಕ್ಸ್ ಆದ ಬಳಿಕ ಮಾರ್ಕ್ ಸಿನಿಮಾ ರಿಲೀಸ್ ಆಯಿತು. ಕಳೆದ ವರ್ಷ ಡಿಸೆಂಬರ್ 25ರಂದು ಮ್ಯಾಕ್ಸ್ ಬಂದಿದ್ರೆ ಈ ವರ್ಷ ಅದೇ ದಿನಾಂಕದಂದು ಮಾರ್ಕ್ ಬಂದಿದೆ. ಈ ಚಿತ್ರ ಮ್ಯಾಕ್ಸ್ ಸಿನಿಮಾ ಶೇಡ್ ನಲ್ಲಿ ಇದೆ ಅನ್ನುವಂಥ ಅಭಿಪ್ರಾಯ ಕೆಲವರು ಹೊರಹಾಕಿದ್ದಾರೆ. 2 ದಿನಗಳಲ್ಲಿ ನಡೆಯುವಂತಹ ಕತೆ ಆಗಿರೋದ್ರಿಂದಾಗಿ ಸಿನಿಮಾ ವೇಗವಾಗಿ ಸಾಗುತ್ತೆ. ಮಾರ್ಕ್ ಸಿನಿಮಾ ಮೊದಲ ದಿನ 6.28 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಅಂತ ಹೇಳಿ ವರದಿಯಾಗಿದೆ. ಮೊದಲ ದಿನವೇ ಸಿನಿಮಾ ಅಬ್ಬರಿಸಿದೆ. ಈ ಚಿತ್ರಕ್ಕೆ ಈಗಾಗಲೇ ಎಲ್ಲಾ ಕಡೆಗಳಲ್ಲಿ ಪಾಸಿಟಿವ್ ವಿಮರ್ಶೆಗಳು ಸಿಕ್ಕಿದ್ದು ಸಿನಿಮಾಗೆ ಸಹಕಾರಿ ಆಗ್ತಾ ಇದೆ. ಈ ಚಿತ್ರಕ್ಕೆ ಸುದೀಪ್ ಅವರು ನಾಯಕ ನಟ. ತಮಿಳು ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ನಿರ್ದೇಶನ ಈ ಸಿನಿಮಾಗೆ ಇರುವಂಥದ್ದು. ಇನ್ನು 45 ಚಿತ್ರದ ಬಗ್ಗೆ ನೋಡುವಂಥದ್ದಾದ್ರೆ 45 ಸಿನಿಮಾ ಕೂಡ ಮೊದಲ ದಿನ ಒಳ್ಳೆಯ ಕಲೆಕ್ಷನ್ ಮಾಡಿದೆ. ಇದು ಮಲ್ಟಿ ಸ್ಟಾರರ್ ಚಿತ್ರ. ಉಪೇಂದ್ರ, ರಾಜ್ ಬಿ ಶೆಟ್ಟಿ, ಶಿವರಾಜ್ ಕುಮಾರ್ ಅವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಚಿತ್ರ ಕೂಡ ಮೊದಲ ದಿನ ಒಳ್ಳೆಯ ಓಪನಿಂಗ್ ಅನ್ನ ಪಡೆದುಕೊಂಡಿದೆ. ಈ ಸಿನಿಮಾದ ಮೊದಲ ದಿನದ ಗಳಿಕೆಯ ಬಗ್ಗೆಯೂ ಕೂಡ ಲೆಕ್ಕ ಸಿಕ್ಕಿದೆ. ಈ ಚಿತ್ರದ ಮೊದಲ ದಿನದ ಕಲೆಕ್ಷನ್ 4.25 ಕೋಟಿ ರೂಪಾಯಿ ಅಂತ ಹೇಳಲಾಗಿದ್ದು, ಪ್ರೀಮಿಯರ್ ಶೋಗಳ ಲೆಕ್ಕವೂ ಕೂಡ ಸೇರಿದ್ರೆ 5 ಕೋಟಿ ರೂಪಾಯಿ ದಾಟಲಿದೆ. ಈ ಸಿನಿಮಾವನ್ನ ಅಭಿಮಾನಿಗಳು ಕೈ ಹಿಡಿಯುವಂತ ಲಕ್ಷಣ ಗೋಚರ ಆಗ್ತಾ ಇದೆ. ಒಟ್ಟಾರೆಯಾಗಿ ಒಂದೇ ದಿನ ತೆರೆ ಕಂಡಂತ 45 ಹಾಗೆ ಮಾರ್ಕ್ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ಗಳಿಕೆಯನ್ನ ಕಾಡ್ತಾ ಇರುವಂತದ್ದು ಒಳ್ಳೆಯ ಬೆಳವಣಿಗೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.